ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಒಂದು ಪ್ರೆಗ್ನೆನ್ಸಿ ಆಗೋದು ಅಥವಾ ಕನ್ಸೀವ್ ಆಗೋದು, ಒಂದು ಗರ್ಭಿಣಿ ಅಂತ ಆಗೋದು, ಕೆಲವೊಂದು ಕಪಲ್ಗೆ ತುಂಬಾ ಈಸಿ ಇರುತ್ತೆ. ಕೆಲವೊಂದು ಕಪಲ್ಗೆ ತುಂಬಾನೇ ಕಷ್ಟ ಅನ್ಸುತ್ತೆ, ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು 5 ಮಿಸ್ಟೇಕ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೆ ಮಾಡುವಂಥದ್ದೇನೇನು ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ, ಪೆನ್ನಿಸ್ ಮತ್ತೆ ವೆಜೈನಾದಲ್ಲಿ ಆಗೋ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಕೊಡ್ತೇವೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಳ್ಳಿ. ಯೂಶುವಲಿ ಮ್ಯಾರೇಜ್ ಆದ ಮೇಲೆ ಒಂದು ಸೊಸೈಟಿಯಿಂದ ಅಥವಾ ಪೇರೆಂಟ್ಸ್ ಇಂದ, ಒಂದು ಫ್ರೆಂಡ್ಸ್ ಇಂದ ಪ್ರೆಷರ್ ಅಂತ ಇರುತ್ತೆ. ಮಗು ಮಾಡಿಕೊಳ್ಳಲಿಲ್ವಾ, ಗುಡ್ ನ್ಯೂಸ್ ಕೊಡಲಿಲ್ವಾ, ಈ ಥರ ಒಂದು ಪ್ರೆಷರ್ ಇರುತ್ತೆ. ಅದೇ ಪ್ರೆಷರ್ ಬೆಡ್ರೂಮ್ಗೂ ಸಹ ಎಂಟ್ರಿ ಆಗುತ್ತೆ. ಅದೇನ್ ಮಾಡುತ್ತೆ, ಹಸ್ಬೆಂಡ್ ಅಂಡ್ ವೈಫ್ಗೆ ಅರ್ಜೆನ್ಸಿ ಅಂತ ಶುರು ಆಗುತ್ತೆ. ಮಗು ಮಾಡ್ಕೊಂಡು ಬಿಡೋಣ, ಎಲ್ಲರೂ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಕಂಪ್ಯಾರಿಸನ್, ನನ್ನ ಫ್ರೆಂಡ್ ನನಗಿಂತ ಲೇಟ್ ಮ್ಯಾರೇಜ್ ಆದ, ಸೊ ಅವನಿಗೆ ಕನ್ಸೀವ್ ಆಯಿತು, ಸೊ ನನ್ನ ಬ್ರದರ್ಗೆ ಬೇಗ ಕನ್ಸೀವ್ ಆಯಿತು, ಸಿಸ್ಟರ್ಗೆ ಆಯಿತು, ಸೊ ನಮಗೆ ಯಾಕೋ ಲೇಟ್ ಆಗ್ತಿದೆ. ಈ ಪ್ರೆಷರ್ ಶುರು ಆಗುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ಅಂದರೆ ಸೊ ಅದು ವುಮನ್ ಪ್ರಾಬ್ಲಮ್, ಸೊ ಅವರು ಟೆಸ್ಟ್ ಮಾಡಿಸ್ಕೋಬೇಕು, ಅವರ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಸೊ ಹಂಗಂತ ಹೇಳಿ ಎಷ್ಟೋ ಹಸ್ಬೆಂಡ್ ಈವನ್ ಸ್ಪರ್ಮ್ ಟೆಸ್ಟ್ನು ಮಾಡಿಸಿಕೊಳ್ಳಲ್ಲ. ಈ ಥರ ಮಿಸ್ಟೇಕ್ಗಳು ಎಷ್ಟೋ ಕಪಲ್ ಮಾಡ್ತಾ ಇರ್ತಾರೆ. ಕಾಮನ್ ಆಗಿ ಇದೆಲ್ಲದರ ಜೊತೆಗೆ ಕ್ಲಿನಿಕ್ ಅಲ್ಲಿ ಒಂದು 5 ಕಾಮನ್ ಮಿಸ್ಟೇಕ್ಸ್ ಕಪಲ್ ಮಾಡುವಂಥದ್ದು ಅಂತಂದ್ರೆ, ಒಂದು 4 ಪ್ಲೇನ ಕಡಿಮೆ ಮಾಡುವಂಥದ್ದು. ತುಂಬಾ ಕಪಲಲ್ಲಿ ಏನಾಗುತ್ತೆ, ಮೇನ್ ಸೆಕ್ಸ್ ಅಂದ್ರೆ ಇಂಟರ್ ಕೋರ್ಸ್ ಮಾಡಬೇಕು, ಮುಗಿಸಬೇಕು, ಈ ಅರ್ಜೆನ್ಸಿಲಿ ಇರ್ತಾರೆ. 4 ಪ್ಲೇನ ಕಡಿಮೆ ಮಾಡ್ತಾರೆ. ಯೂಶಲಿ ಸೆಕ್ಸ್ನ ನಾವು 3 ಪಾರ್ಟ್ ಮಾಡ್ತೀವಿ. ಒಂದು 4 ಪ್ಲೇ, ಆಮೇಲೆ ಇಂಟರ್ ಕೋರ್ಸ್ ಆದ ಮೇಲೆ ಒಂದು ಆಫ್ಟರ್ ಪ್ಲೇ ಅಂತ ಹೇಳ್ತೀವಿ. 4 ಪ್ಲೇ ಚೆನ್ನಾಗಿ ಮಾಡಿದಾಗ ಮಾತ್ರ ಒಂದು ವೆಜೈನಾ ವೆಟ್ ಆಗುತ್ತೆ, ಇಂಟರ್ ಕೋರ್ಸ್ ಈಸಿ ಆಗುತ್ತೆ, ಜೊತೆಗೆ ಇಬ್ಬರಿಗೂ ಸಾಡಾಗುತ್ತೆ. ಯಾವಾಗ ವೆಜೈನಾ ವೆಟ್ ಆಗುತ್ತೆ, ಯಾವುದೇ ಒಂದು ಗಾಯ ಆಗದಾಗಲಿ, ಇನ್ಫೆಕ್ಷನ್ ಆಗದಾಗಲಿ ಆಗಲ್ಲ. ಜೊತೆಗೆ ಸ್ಪರ್ಮ್ ಸ್ವಿಮ್ ಮಾಡಲಿಕ್ಕೆ, ವೆಜೈನದಿಂದ ಯುಟ್ರಸ್ಗೆ ಸ್ವಿಮ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ 4 ಪ್ಲೇ ಬಿಫೋರ್ ಇಂಟರ್ ಕೋರ್ಸ್ ಅಟ್ಲೀಸ್ಟ್ 10-15 ಮಿನಿಟ್ಸ್ ಇದ್ರೆ ಒಳ್ಳೆದು. ಸೆಕೆಂಡ್ ಮಿಸ್ಟೇಕ್ ಬಂದು, ಎಷ್ಟೋ ಜನ ಏನ್ ಮಾಡ್ತಾರೆ, ಇಂಟರ್ ಕೋರ್ಸ್ಗಿಂತ ಮುಂಚೆ ಪೆನ್ನಿಸ್ಗೆ ಮತ್ತೆ ವೆಜೈನಾಗೆ ಒಂದು ಆಯಿಲ್ ಹಚ್ಚಿಕೊಳ್ಳೋದು, ಕೋಕೋನಟ್ ಆಯಿಲ್ ಹಚ್ಚಿಕೊಳ್ಳೋದು, ಅಥವಾ ಯಾವುದಾದ್ರೂ ಒಂದು ಮಾಯಿಶ್ಚರ್ ಕ್ರೀಮ್ ಹಚ್ಚಿಕೊಡೋದು. ಸೊ ಇಂಟರ್ ಕೋರ್ಸ್ ಈಸಿ ಆಗ್ಲಿ ಅಂದ್ರೆ, ಪೆನಿಟ್ರೇಷನ್ ಈಸಿ ಆಗ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಈ ಥರ ಕ್ರೀಮ್ ಅಥವಾ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ಪರ್ಮ್ ಮೂವ್ಮೆಂಟ್ಗೆ ಮತ್ತೆ ಸ್ಪರ್ಮ್ ಲೈವ್ ಆಗಲಿಕ್ಕೆ ಅಂದ್ರೆ ಸ್ಪರ್ಮ್ ಜೀವಂತ ಇರಲಿಕ್ಕೂ ಕಷ್ಟ ಆಗುತ್ತೆ. ಇದು ಸಹ ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಸೆಕ್ಷುವಲ್ ಆಕ್ಟಿವಿಟಿ ಜಾಸ್ತಿ ಇದ್ದಷ್ಟು ಒಳ್ಳೆದು. ಯಾವುದೇ ಕಾಮನ್ ಮಿಸ್ಟೇಕ್ ಅಂದ್ರೆ ಓವ್ಯುಲೇಷನ್ ಡೇಟ್ ಅಲ್ಲಿ ಮಾಡಬೇಕಾದ್ರೆ ಅಂತ ಡಾಕ್ಟರ್ ಏನಾಗಬಾರದು, ಅದಕ್ಕಿಂತ 4 ಪ್ಲೇ ಜಾಸ್ತಿ ಮಾಡಿದರೆ ಇಂಟರ್ ಕೋರ್ಸ್ ಮಾಡಬೇಕು ಅಂತ ಹೇಳಿ ಇಬ್ಬರು ಸ್ಟ್ರೆಸ್ ಇಂದ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದನ್ನ ಮಾಡಿ ಮುಗಿಸಬೇಕು. ಸೆಕ್ಷುವಲ್ ಆಕ್ಟಿವಿಟಿ ಟೈಮ್ಲಿ ಎರೆಕ್ಷನ್ ಪ್ರಾಪರ್ ಆಗಿರಲ್ಲ, ತಿಂಗಳಲ್ಲಿ ಎಜಾಕ್ಯುಲೇಷನ್ ಅಥವಾ 2 ಟೈಮ್ ಡಾಕ್ಟರ್ ಹತ್ರ ಹೋಗ್ತಾರೆ, ಈವನ್ ವೆಜೈನೋವೇಷನ್ ಮಾಡಿಸ್ಕೊಂತಾರೆ, ಯಾವಾಗ ಓವ್ಯುಲೇಷನ್ ಮಾಡ್ತಾರೆ ಅಂತ ಸೆಕ್ಷುವಲ್ ಆಕ್ಟಿವಿಟಿ ಮಾತ್ರ ಕೆಲಸ ಅಥವಾ ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಮ್ಯಾಜಿಕ್ ಮಾಡಲು ದಿವಸ ಅಥವಾ ಯಾಕಂದ್ರೆ 2 ಡೇಸ್ ಒನ್ಸ್ ಇಂಟರ್ ಕೋರ್ಸ್ ಮಾಡೋದು ಒಳ್ಳೆಯದು. ಆದಷ್ಟು ಬರೀ ಓವ್ಯುಲೇಷನ್ ಡೇಟ್ ಅಂತ ಫೋಕಸ್ ಮಾಡೋದ್ರಿಂದ ಎಷ್ಟು ಟೈಮ್ ಇಂಟರ್ ಕೋರ್ಸ್ ಮಾಡಕ ಆಗಲ್ಲ. ಅಥವಾ ಮತ್ತೆ ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು ನೆಕ್ಸ್ಟ್ ಮಂತ್ ಅಂತ ಹೇಳಿ ಸುಮ್ಮನೆ ಅದನ್ನ ಸ್ಟ್ರೆಸ್ ತಗೊಂತಾರೆ. ನೆಕ್ಸ್ಟ್ ಬಂದು ಒಂದು ಸ್ಟ್ರೆಸ್ ಫುಲ್ ಲೈಫ್ ವರ್ಕ್ ಇರಬಹುದು, ಫ್ಯಾಮಿಲಿ ಇರಬಹುದು, ಫೈನಾನ್ಸಿಯಲ್ ಇರಬಹುದು. ಈ ಥರ ಸ್ಟ್ರೆಸ್ ಕಾಮನ್ ಆಗಿರುತ್ತೆ. ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಆವಾಗ ಸೆಕ್ಸ್ ಹಾರ್ಮೋನ್ ಅಥವಾ ರಿಪ್ರೊಡಕ್ಟಿವ್ ಹಾರ್ಮೋನ್, ಟೆಸ್ಟೋಸ್ಟಿರೋನ್, ಇಸ್ಟ್ರೋಜನ್, ಪ್ರೊಜೆಸ್ಟರೋನ್ ಅದು ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ, ಕನ್ಸೀವ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ.
ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಮೆಡಿಟೇಷನ್ ಅಥವಾ ಯೋಗ ಅದರ ಹೆಲ್ಪ್ ತಗೊಳ್ಳೋದು. ಬೆಡ್ರೂಮ್ಗೆ ಬಂದಾಗ ಒಂದು ಸೆಕ್ಸ್ ಅನ್ನೋದು ಎಂಜಾಯ್ಮೆಂಟ್ ಅಂತ ಇಟ್ಕೊಂಡು ರೆಗ್ಯುಲರ್ ಆಗಿತ್ತು. ಅಂದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜೊತೆಗೆ ಇಬ್ಬರಿಗೂ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಪ್ಲಾನ್ ಇತ್ತು ಅಂದ್ರೆ ಇಬ್ಬರಲ್ಲೂ ಫಸ್ಟ್ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಎಕ್ಸರ್ಸೈಸ್, ಫುಡ್ ಹ್ಯಾಬಿಟ್, ಸ್ಲೀಪ್ ಅವರ್ ಜೊತೆಗೆ ಸ್ಟ್ರೆಸ್ ಕಡಿಮೆ ಇರಬೇಕು. ಮತ್ತೆ ಸೆಕ್ಸ್ ಅನ್ನೋದನ್ನ ಮಾಡಿ ಮುಗಿಸುವಂತ ಒಂದು ಕೆಲಸ ಅಂತ ಆಗಬಾರದು. ಆ ಸೆಕ್ಸ್ನ ಎಂಜಾಯ್ ಮಾಡ್ತಾ ಇರಬೇಕು ಮತ್ತೆ ರೆಗ್ಯುಲರ್ ಆಗಿರಬೇಕು. 1 ಇಯರ್ ರೆಗ್ಯುಲರ್ ಸೆಕ್ಷುವಲ್ ಆಕ್ಟಿವಿಟಿತ್ತು, ಆದರೂ ಕನ್ಸೀವ್ ಆಗಲಿಲ್ಲ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕು. ಯಾರಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು, ಅದರ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬಾ ವಂದನೆಗಳು.